ಇನ್ನೊಂದು ಕಡೆಯಲ್ಲಿ ಪ್ರಶ್ನೆ ಏನು ಅಂದ್ರೆ ಪೈಲಟ್ಗಳ ಗೊಂದಲದಿಂದ ಘೋರ ದುರಂತ ಏನಾದ್ರು ಸಂಭವಿಸ್ತಾ ಅನ್ನುವಂತ ಅನುಮಾನ ಪ್ರಶ್ನೆ. ಪೈಲಟ್ಗಳ ತಪ್ಪಿನಿಂದಲೇ 260 ಅಮಾಯಕರ ಬಲಿ ಆಯ್ತಾ? ಹಾಗಾದ್ರೆ ರನ್ನಿಂದ ಕಟ್ ಆಫ್ಗೆ ಇಂಧನ ಸ್ವಿಚ್ ಆಗ್ತಾ ಇದ್ದ ಹಾಗೇನೆ ಗೊಂದಲ ಶುರು ಆಗತ್ತೆ. ಯಾಕೆ ಇಮಿಡಿಯೇಟ್ ಆಗಿ ಇಂಧನ ಕಟ್ ಆಫ್ ಸ್ವಿಚ್ಗಳು ಬದಲಾಗಿದ್ದು ಅನ್ನೋದೊಂದು ಪ್ರಶ್ನೆ. ಕಾಕ್ಪಿಟ್ ಧ್ವನಿ ರೆಕಾರ್ಡ್ನಲ್ಲಿ ಪೈಲಟ್ಗಳ ಗೊಂದಲವನ್ನ ಸೆರೆ ಹಿಡಿಯಲಾಗಿದೆ. ನೋಡಿ, ಸಹಜವಾಗಿಯೇ ನಾವು ಯಾವುದಾದ್ರೂ ವಿಮಾನ ದುರಂತ ಸಂಭವಿಸಿದೆ ಅಂತ ಅಂದಾಗ ನಾವು ಬ್ಲ್ಯಾಕ್ ಬಾಕ್ಸ್ ಆಗಿರ್ಬೋದು ಅಥವಾ ಈ ರೆಕಾರ್ಡ್ ಆಗಿರುವಂಥ ವಾಯ್ಸ್ಗಳಾಗಿರ್ಬೋದು, ಕಾಕ್ಪಿಟ್ ಧ್ವನಿ ಅಂತ ಏನು ಕರೀತಾರೋ, ಇದರಲ್ಲಿ ಈ ಅವಘಡ ಸಂಭವಿಸುವ ಕೊನೆಯ ಮೂಮೆಂಟ್ನಲ್ಲಿ ಏನು ಮಾತಾಡ್ಕೊಂಡಿದ್ದಾರೆ, ಒಳಗೆ ಯಾವ ಥರದ ಪರಿಸ್ಥಿತಿ ಇತ್ತು, ಏನಾಗಿದೆ ಅನ್ನೋದನ್ನು ಕಂಡುಹಿಡಿಬಹುದು. ಈ ಕಾಕ್ಪಿಟ್ ಧ್ವನಿಯಲ್ಲಿ ಏನು ರೆಕಾರ್ಡ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಪೈಲಟ್ಗಳು ಮಾತನಾಡ್ಕೊಂಡಿರೋದು, ಈ ಮಾತನ್ನು ಕೇಳಿಸ್ಕೊಂಡ್ರೆ ಅನಿಸ್ತಾ ಇರೋದು ಏನು ಅಂತಂದರೆ, ಪೈಲಟ್ಗಳು ಗೊಂದಲಕ್ಕೆ ಒಳಗಾಗಿದ್ರಾ, ಗೊಂದಲದಿಂದಲೇ ಈ ಒಂದು ಅವಘಡ ಸಂಭವಿಸ್ತಾ ಅನ್ನುವಂಥ ಪ್ರಶ್ನೆ. ಯಾಕೆ ಅಂತಂದರೆ ಒಬ್ಬ ಪೈಲಟ್ ಇನ್ನೊಬ್ಬ ಪೈಲಟ್ಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಇಂಧನವನ್ನು ಕಡಿತಗೊಳಿಸಿದ್ದೀರಿ ಅಂತ. ಆಗ ನಾನು ಹಾಗೆ ಮಾಡೇ ಇಲ್ಲ ಅಂತ ಇನ್ನೋರ್ವ ಪೈಲಟು ಹೇಳ್ತಾರೆ. ಅಲ್ಲಿಗೆ ಇಬ್ಬರು ಗೊಂದಲಕ್ಕೆ ಒಳಗಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಈ ಗೊಂದಲಕ್ಕೆ ಒಳಗಾದ ಕೆಲವು ಸೆಕೆಂಡ್ಗಳಲ್ಲಿ ವಿಮಾನ ಪತನ ಆಗೋದು. ಇದನ್ನು AAIB ತನ್ನ ತನಿಖಾ ವರದಿಯಲ್ಲಿ ಉಲ್ಲೇಖಿಸಿದೆ. ಅಂದರೆ ಪೈಲಟ್ಗಳು ಗೊಂದಲಕ್ಕೆ ಒಳಗಾಗಿದ್ರು, 2 ಎಂಜಿನ್ಗಳಿಗೆ ಇಂಧನ ಪೂರೈಕೆ ಆಗ್ತಿರ್ಲಿಲ್ಲ. ಆಗ ಪೈಲಟ್ಗಳು ಮಾತಾಡ್ಕೊಂಡಿದ್ದಾರೆ, ಯಾಕೆ ಅದನ್ನು ಆನ್ ಮಾಡಿದ್ರಿ, ಯಾಕೆ ಆ ಥರ ಮಾಡಿದ್ರಿ ಅಂತ. ಆಗ ಇನ್ನೊಬ್ರು ಪೈಲಟ್ ಇಲ್ಲ ನಾನು ಮಾಡಿಲ್ಲ ಅಂತ, ತಾಂತ್ರಿಕ ದೋಷ ಆಗಿದೆ ಅನ್ನೋದು ಗೊತ್ತಾಗೋದ್ರ ಒಳಗಡೆನೆ ವಿಮಾನ ದುರಂತ ಸಂಭವಿಸಿಯೇ ಬಿಟ್ಟಿದೆ ಅಂತ 15 ಪುಟಗಳ ವರದಿಯಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ತಾಂತ್ರಿಕ ದೋಷ ಅಥವಾ ಆಕಸ್ಮಿಕ ಕ್ರಿಯೆಯೇ ಕಾರಣವೆಂದು ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಂದರೆ ಇಲ್ಲಿ ಟೆಕ್ನಿಕಲಿ ಸಮಸ್ಯೆ ಆಗಿತ್ತೋ ಅಥವಾ ಆಕಸ್ಮಿಕ ಕ್ರಿಯೆಗೆ ಈ ಒಂದು ಅವಘಡಕ್ಕೆ ಕಾರಣ ಇರಬಹುದಾ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ತನಿಖೆ ಪೂರ್ಣ ಆಗಬೇಕಾಗತ್ತೆ. ಈಗ ವರದಿ ಕೊಟ್ಟಿದ್ದಾರೆ ಅಷ್ಟೇನೆ, ಸಂಪೂರ್ಣವಾದ ತನಿಖೆ ಆಗಬೇಕಾಗತ್ತೆ. ಪೈಲಟ್ ಹಾಕಿದ್ರೆ ಒಬ್ಬರು ಆ ಥರ ಮಾಡಿದ್ರಾ ಆ ಪ್ರಶ್ನೆ ಇದೆ. ಯಾಕಂದರೆ ಅಲ್ಲಿ ಪ್ರಶ್ನೆ ಹುಟ್ಕೊಂಡಿದೆಯಲ್ಲ, ಇನ್ನೊಬ್ಬ ಪೈಲಟ್ ಆ ಪ್ರಶ್ನೆ ಮಾಡಿರೋದು ಯಾಕೆ ಹಂಗೆ ಮಾಡಿದ್ರಿ ಅಂತ. ಇನ್ನೊಬ್ರು ಪೈಲಟ್ ಇಲ್ಲ ನಾನು ಹಾಗೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ತನಿಖೆ ಪೂರ್ಣಗೊಳ್ಬೇಕಾಗತ್ತೆ. ಆಗ ತಾಂತ್ರಿಕವಾಗಿ ಸಮಸ್ಯೆ ಆಗಿತ್ತು ಅಥವಾ ಇಲ್ಲೇನು ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು, ಆ ರೀತಿಯಾಗಿ ಈ ಒಂದು ಅವಘಡ ಸಂಭವಿಸ್ತೋ, ಇದೆಲ್ಲದಕ್ಕೂ ನಿಖರವಾದಂಥ ಮಾಹಿತಿ ಸಿಗಬೇಕು ಅಂತಂದರೆ ತನಿಖೆ ಕಂಪ್ಲೀಟ್ ಆಗಬೇಕಾಗತ್ತೆ. ಕಂಪ್ಲೀಟ್ ಆದ ನಂತರವೇ ಸತ್ಯ ಏನು ಅನ್ನೋದು ಹೊರಗೆ ಬರುತ್ತೆ. ಜೂನ್ 12ರಂದು ಏರ್ ಇಂಡಿಯಾ ವಿಮಾನ ಪತನಗೊಂಡು ಈ ದುರಂತ ಸಂಭವಿಸಿತ್ತು. ನೋಡಿ, ಇಂಧನ ಸ್ಥಗಿತದಿಂದಲೇ ದುರಂತ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಈ ವರದಿಯಲ್ಲಿ ಇನ್ನೇನೇನು ಉಲ್ಲೇಖಿಸಿದ್ದಾರೆ ಅಂತ ನಾವು ಕ್ವಿಕ್ ಆಗಿ ನೋಡ್ಬಿಡೋಣ. ಇಂಧನ ತುಂಬುವ ಸಾಧನಗಳು ರನ್ನಿಂದ ಕಟ್ ಆಫ್ಗೆ ಬದಲಾವಣೆ ಆಗಿದೆ, ಈ ಒಂದು ದುರಂತಕ್ಕೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ. ಟೇಕ್ ಆಫ್ ಆದ ಕೆಲವು ಸೆಕೆಂಡ್ಗಳಲ್ಲಿ 2 ಎಂಜಿನ್ಗಳ ಕಾರ್ಯನೂ ಸ್ಥಗಿತ ಆಗ್ಬಿಡತ್ತೆ. ಹೀಗೆ ಟೇಕ್ ಆಫ್ ಆಗುತ್ತೆ, ಕೆಲವು ಸೆಕೆಂಡ್ಗಳಲ್ಲಿ ಎಲ್ಲವೂ ಆಗಿ ಎಂಜಿನ್ ಕಾರ್ಯ ಕಂಪ್ಲೀಟ್ ಆಗಿ ಸ್ಥಗಿತ ಆಗ್ಬಿಡುತ್ತೆ. ಕಾಕ್ಪಿಟ್ ಆಡಿಯೋದಲ್ಲಿ 2 ಪೈಲಟ್ಗಳು ಮಾತನಾಡಿರೋದು ರೆಕಾರ್ಡು ಆಗಿದೆ. ಒಬ್ಬ ಪೈಲಟ್ ನೀವು ಯಾಕೆ ಕಟ್ ಆಫ್ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಇನ್ನೊಬ್ರು ಇಲ್ಲ ನಾನು ಹಾಗೆ ಮಾಡಿಲ್ಲ ಅಂತ ಉತ್ತರಿಸಿದ್ದಾರೆ. ಅವ್ರು ಮಾಡಿದ್ರೋ ಮಾಡಿಲ್ವೋ, ಆಕಸ್ಮಿಕವಾಗಿ ಆಯಿತೋ ಅಥವಾ ತಾಂತ್ರಿಕ ದೋಷವೇನೋ, ಇದೆಲ್ಲವೂ ತನಿಖೆ ಆಗಬೇಕು. ಬಟ್ ಅನುಮಾನ ಈ ಮಾತಿನಿಂದ ಹುಟ್ಕೊಳ್ತಾ ಇದೆ. ಇನ್ನು ರ್ಯಾಟ್ ಅಂದರೆ ರ್ಯಾಮ್ ಏರ್ ಟರ್ಬೈನ್ ಇನ್ನಿಂದ ವಿದ್ಯುತ್ ಕೂಡ ಸ್ಥಗಿತ ಆಗ್ಬಿಡುತ್ತಂತೆ. ವಿದ್ಯುತ್ ಸ್ಥಗಿತದ ಬಗ್ಗೆ CCTVಯಲ್ಲೂ ಕೂಡ ಸೆರೆ ಸಿಕ್ಕಿದೆ. ಹೌದು, ವಿದ್ಯುತ್ ಇರಲಿಲ್ಲ ಅನ್ನೋದು CCTVಯಲ್ಲಿ ಸೆರೆ ಸಿಕ್ಕಿರೋದು. ಪುನಃ ಆನ್ ಮಾಡೋದಕ್ಕೆ ಪ್ರಯತ್ನಿಸಿದಾಗ ಎಂಜಿನ್ 1 ಚೇತರಿಕೆ ಆಯ್ತಂತೆ. ಎಂಜಿನ್ 1 ಓಕೆ ಸ್ವಲ್ಪ ಮಟ್ಟಿಗೆ ವರ್ಕ್ ಆಗ್ತಾ ಇದೆ, ಇದನ್ನು ಚೇತರಿಕೆ ಆಗ್ತಾ ಇದೆ ಅಂತ. ಎಂಜಿನ್ 2 ನೋಡೋದಾದರೆ ಅದು ಚೇತರಿಕೆನೇ ಆಗಿಲ್ಲ. ಹೇಗೆ ಅದು ಕಟ್ ಆಫ್ ಆಯಿತೋ ಹಾಗೆ ಉಳ್ಕೊಬಿಟ್ಟಿತ್ತು. ವಿಮಾನವು ಒಟ್ಟು 32 ಸೆಕೆಂಡ್ಗಳ ಕಾಲ ಹಾರಾಟವನ್ನು ನಡೆಸಿದೆ. 32 ಸೆಕೆಂಡ್ ಮಾತ್ರ ಹಾರಾಟ ನಡೆಸಿರೋದು. ರನ್ವೇಯಿಂದ 0.9 ನಾಟಿಕಲ್ ಮೈಲು ದೂರದಲ್ಲಿ ಈ ಅಪಘಾತ ಆಗಿದೆ. ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಅಪ್ಪಳಿಸಿದೆ ಏರ್ ಇಂಡಿಯಾ ವಿಮಾನದ ಥ್ರಸ್ಟ್ ಲಿವರ್ಗಳು ನಿಷ್ಕ್ರಿಯವಾಗಿದ್ದು. ಥ್ರಸ್ಟ್ ಲಿವರ್ ನಿಷ್ಕ್ರಿಯ ಬಗ್ಗೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ದತ್ತಾಂಶ ಏನು ಸಂಗ್ರಹ ಆಗಿರುತ್ತೆ, ಆ ಬ್ಲ್ಯಾಕ್ ಬಾಕ್ಸ್ ದತ್ತಾಂಶದಿಂದ ಮಾಹಿತಿ ಸಿಗ್ತಾ ಇದೆ ಥ್ರಸ್ಟ್ ಲಿವರ್ ನಿಷ್ಕ್ರಿಯ ಆಗಿದ್ರ ಬಗ್ಗೆ.
ವಿಮಾನದಲ್ಲಿ ಬಳಸಿದ್ದ ಇಂಧನದಲ್ಲಿ ಯಾವುದೇ ಮಾಲಿನ್ಯ ಕಂಡು ಬಂದಿಲ್ಲ. ಕೆಲವೊಂದು ಸತಿ ಎಂಜಿನ್ಗಳು ಯಾವಾಗ ಹಾಳಾಗತ್ತೆ ಅಂತಂದಾಗ ಇಂಧನಗಳ ಪ್ರಾಬ್ಲಮ್ ಇದ್ದಾಗ, ಬಟ್ ಇಲ್ಲಿ ಆ ಥರದ್ದು ಏನು ಸಮಸ್ಯೆ ಇಲ್ಲ. ಇಂಧನದಲ್ಲಿ ಯಾವುದೇ ಮಾಲಿನ್ಯ ಕಂಡು ಬಂದಿಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗೆಯೇ ಫ್ಲಾಪ್ ಸೆಟ್ಟಿಂಗ್ ಗೇರು ಎರಡೂ ಟೇಕ್ ಆಫ್ ವೇಳೆ ಸೂಕ್ತವಾಗಿ ಕಾರ್ಯನಿರ್ವಹಿಸಿದೆ. ಸ್ಟಾರ್ಟಿಂಗಲ್ಲೇ ಯಾವುದೂ ಸಮಸ್ಯೆ ಕಂಡು ಬಂದಿಲ್ಲ, ಎಲ್ಲವೂ ಸ್ಟಾರ್ಟಿಂಗಲ್ಲಿ ಸೂಕ್ತವಾಗೇ ಇತ್ತು, ಅಂದರೆ ಎಲ್ಲವೂ ಚೆನ್ನಾಗೇ ಇತ್ತು, ಚೆನ್ನಾಗೇ ಕಾರ್ಯನಿರ್ವಹಿಸ್ತಾ ಇತ್ತು. ಆಕಾಶವು ವಿಮಾನ ಹಾರಾಟಕ್ಕೆ ಸ್ವಚ್ಛಂದವಾಗೇ ಇತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಯಾವುದೇ ಪಕ್ಷಿಗಳ ಹಾರಾಟ ಆಗಿರ್ಬೋದು, ಕ್ಲಿಯರ್ ಇಲ್ಲದೆ ಇರೋದಾಗಿರ್ಬೋದು, ಆ ಥರದ್ದು ಏನೂ ಸಮಸ್ಯೆ ಇಲ್ಲ, ಸ್ವಚ್ಛಂದವಾಗೇ ಇತ್ತು. ಯಾವುದೇ ಪಕ್ಷಿಯ ಹಾರಾಟ, ಹವಾಮಾನ ವೈಪರೀತ್ಯ ಯಾವುದೂ ಕಾರಣ ಅಲ್ಲ ಈ ಒಂದು ಅಪಘಾತ ಅಥವಾ ಅವಘಡಕ್ಕೆ. ಇಬ್ಬರು ಪೈಲಟ್ಗಳು ಆರೋಗ್ಯವಾಗಿದ್ದರು, ಹೆಲ್ದಿ ಆಗಿದ್ದರು. ಅವ್ರಿಗೇನೋ ಆರೋಗ್ಯ ಸಮಸ್ಯೆ ಇತ್ತು, ತಲೆ ಸುತ್ತಂಗಾಯಿತು, ಅದು ಇದು ಅದೇನೂ ಇಲ್ಲ. ಇಬ್ಬರು ಹೆಲ್ದಿಯಾಗೇ ಇದ್ದರು. ವಿಮಾನ ಹಾರಾಟದಲ್ಲಿ ಸೂಕ್ತವಾದ ತರಬೇತಿ ಪಡೆದಿದ್ರು, ಅನುಭವಿಗಳೇ, ಹೊಸಬರು, ಟ್ರೈನಿ ಈ ಥರನೂ ಅಲ್ಲ. ವರ್ಷಾನುಗಟ್ಟಲೆ ಇವರಿಗೆ ಇದರಲ್ಲಿ ಅನುಭವ ಇದೆ, ಸೂಕ್ತವಾದ ವೆಲ್ ಟ್ರೈನ್ಡ್ ಕೂಡ ಹೌದು ಇವರು. ವಿಧ್ವಂಸಕ ಕೃತ್ಯದ ಬಗ್ಗೆ ಸದ್ಯಕ್ಕೆ ಯಾವುದೇ ಪುರಾವೆಗಳಿಲ್ಲ. ಬೇಕು ಅಂತ ಟಾರ್ಗೆಟ್ ಮಾಡಿದ್ರಾ, ವಿಧ್ವಂಸಕ ಕೃತ್ಯಗಳಿಗೆ ಬೇಕು ಅಂತ ಟಾರ್ಗೆಟ್ ಮಾಡಿದ್ರಾ ಅನ್ನೋ ಪ್ರಶ್ನೆಗಳಿಗೆ ಏನಿರುತ್ತೆ, ಅದಕ್ಕೆ ಸದ್ಯಕ್ಕೆ ಯಾವುದೇ ಪುರಾವೆಗಳಿಲ್ಲ, ಸಾಕ್ಷಿಗಳು ಯಾವುದೂ ಸದ್ಯಕ್ಕೆ ಕಂಡು ಬಂದಿಲ್ಲ. ತನಿಖೆ ಕಂಪ್ಲೀಟ್ ಆದ್ಮೇಲೆ ಏನಾದರೂ ಲೀಡ್ ಸಿಗುತ್ತಾ ಅಥವಾ ಆ ಥರದ್ದು ಏನಾದರೂ ಅನುಮಾನ ಬರುತ್ತಾ? ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ತಂತೆ ಇಲ್ಲ, ಇಂಧನ ಸ್ವಿಚ್ ದೋಷ ಸ್ವಲ್ಪ ಇದೆ, ಸೊ ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿತಂತೆ. ಸ್ವಿಚ್ ಸಮಸ್ಯೆ ಇದ್ರೂ ಕೂಡ ಎಚ್ಚರಿಕೆಯನ್ನು ಅಮೆರಿಕ FAA ನೀಡಿದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಏರ್ ಇಂಡಿಯಾ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ. ಏರ್ ಇಂಡಿಯಾ ವಿಮಾನದ ತಪಾಸಣೆ ಆಗಬೇಕಲ್ವಾ, ಈ ಥರದ್ದೊಂದು ಸಮಸ್ಯೆ ಇದೆ ಸ್ವಿಚ್ದು ನೋಡಿ ಅಂತ ಹೇಳಿದ್ರು ಕೂಡ ಎಚ್ಚರಿಕೆ ವಹಿಸಿರಲಿಲ್ಲ. ಅಲ್ಲಿಗೆ ಇವ್ರದ್ದು ಲೋಪದೋಷ ಇದೆ ಏರ್ ಇಂಡಿಯಾ ವಿಮಾನದ್ದು ಅನ್ನೋದು ಗೊತ್ತಾಗ್ತಾ ಇದೆ. ವಿಮಾನ ನಿರ್ದಿಷ್ಟ ತೂಕ, ಸಮತೋಲನ ಮಿತಿಯೊಳಗೇನೆ ಇತ್ತು, ಅಂದರೆ ಇಷ್ಟು ಒಳಗಡೆ ಹಾರಾಟ ಇರಬೇಕು, ಇಷ್ಟು ಒಳಗಡೆನೆ ವೆಯ್ಟ್ ಇರಬೇಕು ಅಂತ ಏನು ಹೇಳ್ತಾರೋ ಅದೆಲ್ಲನೂ ನಾರ್ಮಲ್ ಆಗೇ ಇತ್ತು. ವಿಮಾನದಲ್ಲಿ ಯಾವುದೇ ಅಪಾಯಕಾರಿ ಸರಕು ಕೂಡ ಇರಲಿಲ್ಲ, ಅಂದರೆ ಬೆಂಕಿ ಹೊತ್ಕೊಳ್ಳುವಂಥದ್ದು, ಆ ಥರದ್ದು ಬ್ಲಾಸ್ಟ್ ಆಗುವಂಥದ್ದು, ಈ ಥರದ್ದು ಯಾವುದೇ ಅಪಾಯಕಾರಿ ಸರಕುಗಳು ಕೂಡ ಇರಲಿಲ್ಲ. ಸೊ ವರದಿ ಇದಿಷ್ಟನ್ನು ಹೇಳ್ತಾ ಇದೆ. ಹೇಗೆ ಅವಘಡ ಆಯಿತು, ಯಾಕೆ ಅವಘಡ ಆಯಿತು, ಈ ಅಪಘಾತದಲ್ಲಿ ಪ್ರಮುಖವಾದಂಥ ಕಾರಣ ಏನು ಅನ್ನೋದನ್ನು ಈಗೇನು ವರದಿ ಸಲ್ಲಿಕೆ ಮಾಡಿದ್ದಾರೋ ಆ ವರದಿ ಹೇಳ್ತಾ ಇರೋದು. ಅಂದರೆ ಕಂಪ್ಲೀಟ್ ಆದಂಥ ವರದಿಯನ್ನು ನಾವು ನೋಡಿದಾಗ, ವಿಶ್ಲೇಷಣೆ ಮಾಡಿದಾಗ ಅನಿಸ್ತಾ ಇರೋದು, ಎಂಜಿನ್ಗೆ ಇಂಧನ ಪೂರೈಕೆ ಆಗದೆ ಇರೋದೇ ಈ ಒಂದು ದೊಡ್ಡ ಮಟ್ಟದ ದುರಂತ ಸಂಭವಿಸೋಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇನ್ನು ತನಿಖೆ ಪೂರ್ಣಗೊಳ್ಬೇಕಾಗತ್ತೆ. ತನಿಖೆ ಕಂಪ್ಲೀಟ್ ಆದ ನಂತರ ಇನ್ನೂ ಏನೇನು ಇದೆ ಇದ್ರ ಒಳಗಡೆ, ಯಾರ್ಯಾರು ಲೋಪದೋಷ ಇದೆ, ಯಾರ್ಯಾರ ಸಮಸ್ಯೆ ಇದೆ, ಎಕ್ಸಾಕ್ಟಾಗಿ ಇದೇ ಕಾರಣನ ಏನು ಎತ್ತ, ಇದೆಲ್ಲವೂ ಕೂಡ ಮಾಹಿತಿ ಸಿಗಲಿದೆ.